Hello students, welcome back to Skill Venture YouTube channel. ಇದು NMMS ಸೀರೀಸ್ನ 2ನೇ ಕ್ಲಾಸ್. ನಾನು ಮೊದಲನೇ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಇದನ್ನು ಚೆಕ್ ಮಾಡಿ ನೋಡಿ, ಅದಾದಮೇಲೆ ಈ ವಿಡಿಯೋನ ನೋಡಿ. ಸೊ ಮೊದಲನೇ ವಿಡಿಯೋದಲ್ಲಿ NMMS ಎಕ್ಸಾಮ್ಸ್ಗೆ ಏನೇನು ಬೇಸಿಕ್ಸ್ನ ಕಲಿಬೇಕು ಅಂತ ಹೇಳಿದ್ದೀನಿ. ಸೊ ಅದನ್ನೆಲ್ಲ ನೀವು ಡೈಲಿ ಪ್ರಾಕ್ಟೀಸ್ ಮಾಡಿ. ಸೊ ಇವಾಗ ನಿಮಗೆ NMMS ಅಲ್ಲಿ 2 ಪೇಪರ್ ಇರುತ್ತೆ ಅಂತ ಮೊದಲೇ ಹೇಳಿದ್ದೀನಿ. ಅದರಲ್ಲಿ ಮೊದಲನೇ ಪೇಪರ್ ಮೆಂಟಲ್ ಎಬಿಲಿಟಿ ಟೆಸ್ಟ್. ಸೊ ಇವತ್ತಿನ ಕ್ಲಾಸಿಂದ ನಾವು ಇದಕ್ಕೆ ಏನೆಲ್ಲ ಕಲಿಬೇಕೋ ಅದಷ್ಟನ್ನು ಪ್ರಾಕ್ಟೀಸ್ ಮಾಡೋಣ. ಸೊ ಇದು ಸ್ಪರ್ಧಾ ಯಶಸ್ಸು ಅಂತ. ಇದು ನಿಮ್ಮ ಸ್ಕೂಲೆಲ್ಲ ಈ ಬುಕ್ಸ್ನ ಕೊಡ್ತಾರೆ, ನಿಮ್ಮ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ನೀವು ಒಂದ್ಸತಿ ನಿಮ್ಮ ಟೀಚರ್ಸ್ನ ಕೇಳಿ ಅವ್ರ ಹತ್ರ ಈ ಬುಕ್ಸ್ ಇದ್ದರೆ ನೀವು ಅದನ್ನು ಈಸ್ಕೊಳ್ಳಿ. ಸೊ ನಿಮಗೆ NMMSಗೆ ಜಾಸ್ತಿ ಇದರಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಈ ಬುಕ್ಕಲ್ಲಿ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಸೊ ಇವಾಗ ಮ್ಯಾಟ್ ಈ ಪೇಪರ್ನ ನಾವು ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಮೊದಲನೇದು ಏನು ಚಾಪ್ಟರ್ ಬರುತ್ತೆ ಅಂತಂದರೆ ಚಿತ್ರಗಳ ಸಾಮ್ಯತೆ ಅಂತ. ಅಂದರೆ ನೀವು ಇವಾಗ ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಕ್ವಶನ್, ಇದು ಒಂದು ಎಕ್ಸಾಂಪಲ್. ಇವಾಗ ಏನಂದರೆ ಈ ಫಿಗರ್, ಈ ಚಿತ್ರ ಮತ್ತು ಈ ಚಿತ್ರ ಎರಡನ್ನೂ ನೋಡಿ, ಇದಕ್ಕೂ ಮತ್ತು ಇದಕ್ಕೂ ಒಂದು ಹೋಲಿಕೆ ಇರುತ್ತೆ. ಸೊ ಇವಾಗ ಇಲ್ಲಿ 2 ಡಬಲ್ ಕೊಟ್ಟಿದ್ದಾರೆ ಅಲ್ವಾ ಈ ಚುಕ್ಕಿಗಳು. ಸೊ ನೀವು ಇದನ್ನು ಮತ್ತೆ ಇಲ್ಲಿ ಕ್ವಶನ್ ಮಾರ್ಕ್ ಏನಕ್ಕೆ ಹಾಕಿದ್ದಾರೆ ಅಂದರೆ ಇದು ಮತ್ತು ಇದಕ್ಕೆ ಈ 4ರಲ್ಲಿ ಯಾವುದು ಹೋಲಿಕೆ ಆಗುತ್ತೆ ಅಂತ ನೀವು ಕಂಡುಹಿಡಿಬೇಕು. ಸೊ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ ಇವೆರಡಕ್ಕೂ ಈ 2 ಚಿತ್ರದಲ್ಲಿ ಏನು ಡಿಫ್ರೆನ್ಸ್ ಇದೆ ಅಂತ ನೀವು ಫಸ್ಟು ಕಂಡುಹಿಡ್ಕೋಬೇಕು. ಆವಾಗ ನೀವು ಇದಕ್ಕೆ ಈ 4ರಲ್ಲಿ ಯಾವುದಕ್ಕೆ ಹೋಲಿಕೆ ಆಗುತ್ತೆ ಅಂತ ನೀವು ಆವಾಗ ಆರಾಮಾಗಿ ಕಂಡುಹಿಡಿಬೋದು. ಸೊ ಇವಾಗ ನೋಡಿ, ಮೊದಲನೇದರಲ್ಲಿ ಈ ಚಿತ್ರದಲ್ಲಿ ಏನಿದೆ, ಸೊ ಈ ಆಕೃತಿನ ಏನಂತ ಕರೀತಾರೆ ಮೊದಲು ನೋಡಿ. ನೋಡಿ 4 ಬಾಹುಗಳಿದೆ, 4 ಬಾಹುಗಳು ಬೇರೆ ಬೇರೆ ಗಾತ್ರವನ್ನು ಹೊಂದಿದೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಚತುರ್ಭುಜ ಅಂತ ಕರಿತೀವಿ. ಸೊ ಈ ಚತುರ್ಭುಜದೊಳಗಡೆ ನೋಡಿ, ಈ ಚತುರ್ಭುಜದೊಳಗಡೆ ಇನ್ನೊಂದು ಆಕೃತಿ ಇದೆ. ಈ ಆಕೃತಿ ಯಾವುದು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಇದು ತ್ರಿಭುಜ. ಸೊ ಇವಾಗ ಇಲ್ಲಿ ಏನು ಆಗಿದೆ ಅಂತಂದರೆ ಈಗ ನೋಡಿ, ಈ ಚತುರ್ಭುಜ ಇದೆ ಅಲ್ವಾ, ಈ 2ನೇ ಚಿತ್ರದಲ್ಲಿ ಏನಿದೆ ಇದೇನೆ ಉಲ್ಟಾ ಆಗಿದೆ. ಅಂತಂದರೆ ಈ ಚಿತ್ರದಲ್ಲಿ ನೋಡಿ ಹಿಂಗಿದೆ ಅಲ್ವಾ, ಅಂತಂದರೆ ಮೇಲಗಡೆ ಚಿಕ್ಕ ಗಾತ್ರದಲ್ಲಿರೋವಂಥ ರೇಖೆ ಇದೆ, ಇಲ್ಲಿ ಕೆಳಗಡೆ ದೊಡ್ಡದಿದೆ. ಆ್ಯಂಡ್ ಇಲ್ಲಿ ಇದರಲ್ಲಿ ಆಪೋಸಿಟ್ ಆಗಿದೆ, ಇಲ್ಲಿ ದೊಡ್ಡದಿದೆ, ಇಲ್ಲಿ ಚಿಕ್ಕದಿದೆ. ಅಂತಂದರೆ ಈ ಹೊರಗಡೆ ಏನು ಆಕೃತಿ ಇದೆ ಅದು ಇಲ್ಲಿ ಉಲ್ಟಾ ಆಗಿದೆ. ಮತ್ತು ಒಳಗಡೆ ಏನಾಗಿದೆ, ಈ ತ್ರಿಭುಜದಲ್ಲಿ 3 ರೇಖೆ ಇದೆ ಅಲ್ವಾ, 1 2 3. ಒಳಗಡೆ ಇರೋದು ಏನಾಗಿದೆ, ಇದು ನೋಡಿ, ಇದು ಆಯತ ಅಲ್ವಾ. ಆಪೋಸಿಟ್ ಅಭಿಮುಖ ಬಾಹುಗಳೇನಿದೆ ಸಮ ಇದೆ, ಇದು ಮತ್ತು ಇದು ಸಮವಾಗಿದೆ, ಮತ್ತು ಇದೆ ಮತ್ತು ಇದು 2 ಕೂಡ ಸಮ ಆಗಿದೆ. ಸೊ ಇಲ್ಲಿ ಎಷ್ಟು ರೇಖೆಗಳಿದೆ, 1 2 3 4. ಇಲ್ಲಿ 4 ರೇಖೆ ಇದೆ. ಈ ತ್ರಿಭುಜದಲ್ಲಿ ಎಷ್ಟು, 1 2 3. ಇದರಲ್ಲಿ 3 ರೇಖೆ ಇದೆ. ಅಂತಂದರೆ ಏನು, ಈ ಒಳಗಡೆ ಏನು ಆಕೃತಿ ಇದೆ ಇದು ಈ ಆಕೃತಿಗೆ ಬಂದರೆ 1 ರೇಖೆ ಜಾಸ್ತಿ ಆಗಿದೆ ಅಲ್ವಾ. ಅಂದ್ರೇನು, ಹೊರಗಡೆ ಆಕೃತಿನ ನಾವು ಮೊದಲು ಉಲ್ಟಾ ಬರೀಬೇಕು. ಉಲ್ಟಾ ಆದಮೇಲೆ ಒಳಗಡೆ ಏನು ಆಕೃತಿ ಇದೆ ಆ ಆಕೃತಿ ನಾವು 1 ರೇಖೆ ಜಾಸ್ತಿ ಮಾಡಬೇಕು. ಸೊ ಈ ಚಿತ್ರಕ್ಕೂ ಅದು ಹೋಲಿಕೆ ಇದೆ. ನೆಕ್ಸ್ಟ್ ಇವಾಗ ನಾವು ಈ ಚಿತ್ರನ ಕಂಡುಹಿಡಿಬೇಕು, ಈ 4ರಲ್ಲಿ ಅಲ್ವಾ. ಸೊ ಇವಾಗ ಈ ಚಿತ್ರ ನೋಡೋಣ. ಈ ಚಿತ್ರ ಏನಿದೆ, ಫಸ್ಟು ಹೊರಗಡೆ ತ್ರಿಭುಜ ಇದೆ, ಇಲ್ಲೇನು ಇಲ್ಲಿ ತ್ರಿಭುಜ ಇದೆ. ನಾವೇನು ಮಾಡಬೇಕು, ಮೊದಲು ಇದನ್ನು ಉಲ್ಟಾ ಬರೀಬೇಕು. ಇದನ್ನು ಉಲ್ಟಾ ಬರ್ಕೊಂಡ್ವಿ. ನೆಕ್ಸ್ಟ್ ಒಳಗಡೆ ಏನಿದೆ, ಆಯತ ಇದೆ. ಅಂತಂದರೆ ಆಯತ ಇದರಲ್ಲಿ ಎಷ್ಟು ರೇಖೆ ಇದೆ, 1 2 3 4 ಅಲ್ವಾ. ಇದರಲ್ಲಿ 4 ಇದೆ. ನಾವು ನೆಕ್ಸ್ಟ್ ಏನು ಮಾಡಬೇಕು, ಒಳಗಡೆ ಇರೋ ಆಕೃತಿ ಏನಾಗಬೇಕು, 1 ರೇಖೆ ಜಾಸ್ತಿ ಆಗಬೇಕು ಅಲ್ವಾ. ಇಲ್ಲಿ ನೋಡಿ, ಇದು 3 ರೇಖೆ ಇತ್ತು, ಒಳಗಡೆ 4 ರೇಖೆ ಆಗಿದೆ. ಇವಾಗ ಇಲ್ಲಿ 4 ರೇಖೆ ಇದೆ, ಇವಾಗ ಇದರೊಳಗಡೆ ಎಷ್ಟಾಗಬೇಕು, 5 ರೇಖೆ ಆಗಬೇಕು. ಸೊ ಇದರಲ್ಲಿ ನೋಡಿ, ಇವಾಗ
ಇಲ್ಲಿ ತ್ರಿಭುಜ ಏನಾಗಬೇಕು, ಫಸ್ಟ್ ಉಲ್ಟಾ ಆಗಬೇಕು. ಇದು ಉಲ್ಟಾ ಇದೆಯಾ, ಇಲ್ಲ. ನೆಕ್ಸ್ಟ್ ಇದು ಉಲ್ಟಾ ಆಗಿಲ್ಲ, ಹೊರಗಡೆದು ಹಾಗೆ ಇದೆ. ನೆಕ್ಸ್ಟ್ ಇದರಲ್ಲಿ ನೋಡಿ, ಇದರಲ್ಲಿ ಉಲ್ಟಾ ಇದೆ, ಇದರಲ್ಲೂ ಉಲ್ಟಾ ಇದೆ. ಸೊ ಇವಾಗ ನಮಗೆ ಹಂಗೈತ್ರ ಆನ್ಸರು ಇಲ್ಲ, ಇದಾಗಿರುತ್ತೆ ಅಥವಾ ಇದಾಗಿರುತ್ತೆ ಅಲ್ವಾ. ಸೊ ಇದು ನಮ್ಮ ಮೊದಲನೇ ಕಂಡೀಷನ್. ಏನು, ಈ ಹೊರಗಡೆ ಇರುವಂಥ ತ್ರಿಭುಜ ಇದರಲ್ಲಿ ಉಲ್ಟಾ ಇರಬೇಕು. ಸೊ ಇವಾಗ ನೋಡಿ, ಸಿ ಮತ್ತು ಡಿ ಈ ಎರಡರಲ್ಲೂ ತ್ರಿಭುಜ ಉಲ್ಟಾ ಆಗಿದೆ. ನಮ್ದು ಎರಡನೇ ಕಂಡೀಷನ್ ಏನು, ಒಂದು ರೇಖೆ ಜಾಸ್ತಿ ಇರಬೇಕು. ಮೊದಲನೇ ಚಿತ್ರ ಎರಡನೇ ಚಿತ್ರಕ್ಕೂ ಒಂದು ರೇಖೆ ಜಾಸ್ತಿ ಇರಬೇಕು. ಇವಾಗ ಇಲ್ಲಿ 4 ಇದೆ ಅಲ್ವಾ, ನೆಕ್ಸ್ಟ್ ನಮಗೆ ಎಷ್ಟಾಗಬೇಕು, 5 ಆಗಬೇಕು. ಸೊ ಇವೆರಡರಲ್ಲೂ ನೋಡಿ ಎಷ್ಟು ರೇಖೆ ಇದೆ ಅಂತ. ಇದರಲ್ಲಿ ಎಷ್ಟಿದೆ, 1 2 3 4. ಇದರಲ್ಲಿ 4 ಇದೆ. ಇದರಲ್ಲಿ ಎಷ್ಟಿದೆ, 1 2 3 4 5. ಇದರಲ್ಲಿ ಎಷ್ಟಾಯ್ತು ಇವಾಗ ನೋಡಿ, 5 ಆಯಿತು. ಅಂದರೆ 1 2 3 4 5. ಸೊ ಇವಾಗ ಇದರಲ್ಲಿ 5 ರೇಖೆ ಆಯಿತು ಅಂತಂದರೆ ಇವಾಗ ಆನ್ಸರ್ ಇದಾ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಡಿ. ಸೊ ಇವಾಗ ಆನ್ಸರ್ ಯಾವುದು, ಡಿ. ನೀವು ಇದನ್ನು ನಿಮಗೆ OMR ಶೀಟ್ ಅಂತ ಕೊಡ್ತಾರೆ. ನೀವು ಅದರಲ್ಲಿ ಯಾವ ರೀತಿ ಟಿಕ್ ಮಾಡಬೇಕು ಅಂತ ನಿಮಗೆ ಅದನ್ನು ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವು ಅದೇ ಥರ ಮಾಡಬೇಕು. ಸೊ ಇವಾಗ ನಿಮಗೆ ಮೊದಲನೇದು ಏನಂತ ಗೊತ್ತಾಯಿತು. ಅದೇ ರೀತಿ ಇವಾಗ ಎರಡನೇ ಕ್ವಶನ್ಗೆ ಆನ್ಸರ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಸೊ ಇವಾಗ ನೋಡಿ, ಈ ಚಿತ್ರಕ್ಕೂ ಏನು ಹೋಲಿಕೆ ಇದೆ. ಸೊ ಇವಾಗ ಮೊದಲು ಇಲ್ಲಿ ಒಂದು ವೃತ್ತ ಇದೆ, ಅದಕ್ಕೆ 2 ರೇಖೆನ ಹಿಂಗೆ ಅಭಿಮುಖವಾಗಿ ಬರೆದಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ ಅಂದರೆ, ಅದೇ ರೇಖೆ ಇದೆ ಅಲ್ವಾ, ಅದೇ ರೇಖೆಗಳು ಹಾಗೇ ಇದೆ. ಆಮೇಲೆ ಈ ವೃತ್ತ ಏನಿದೆ, ಇದಿಷ್ಟು ವೃತ್ತನ ತೆಗೆದುಬಿಟ್ಟು ಅದೇ ಜಾಗಕ್ಕೆ 4 ಚುಕ್ಕಿಯನ್ನು ಹಾಕಿದ್ದಾರೆ ಅಲ್ವಾ. ನೋಡಿ, ಇದಕ್ಕೂ ಅದು ಹೋಲಿಕೆ ಬರುತ್ತೆ. ಸೊ ನಾವು ಹಾಗೇ ಇದಕ್ಕೂ ಈ 4ರಲ್ಲಿ ಯಾವುದು ಹೋಲಿಕೆ ಆಗುತ್ತೆ ಈ ಆಕೃತಿಗೆ ಅಂತ ನೋಡಬೇಕು. ಸೊ ಇವಾಗ ನೋಡಿ, ಇಲ್ಲಿ ಏನಿದೆ, ಇದನ್ನು ಏನಂತ ಕರಿತೀವಿ ಹೇಳಿ, ಹಿಂಗೆ ಬಂದರೆ ಒಂದು ವಜ್ರಾಕೃತಿ ಅಂತಲೂ ಕರಿತೀವಿ, ಹಿಂಗೆ ಬಂದರೆ ಚೌಕ ಅಂತಲೂ ಕೂಡ ಕರಿತೀವಿ. ಸೊ ಇವಾಗ ಇದಕ್ಕೆ ಹಿಂಗೆ ಬಾಹುಗಳನ್ನು ಬರ್ತಿದ್ದಾರೆ ಅಭಿಮುಖವಾಗಿ, ಇದು ಕರ್ಣಗಳು. ಇವಾಗ ಏನಾಗಿದೆ ಅಂತಂದರೆ, ನಾವೇನು ಮಾಡಬೇಕು, ಇಲ್ಲೇನಿತ್ತು ಈ ವೃತ್ತನ ತೆಗೆದು ಅಲ್ಲಿಗೆ ಚುಕ್ಕಿಯನ್ನು ಹಾಕಬೇಕು. ಇವಾಗೇನು, ನಾವು ಈ ರೇಖೆಗಳನ್ನು ತೆಗೆದು ಅಲ್ಲಿಗೆ ಚುಕ್ಕಿಗಳನ್ನು ಹಾಕಬೇಕು. ಅಂತಂದರೆ ಫಸ್ಟು ಇದನ್ನು ಬರ್ಕೊಳ್ಳೋಣ. ಈ ರೇಖೆಗಳನ್ನ ಬರೆದ ಮೇಲೆ ಏನು ಮಾಡಬೇಕು, ಈ ರೇಖೆಗಳನ್ನ ನಾವು ತೆಗೆದ ಮೇಲೆ ಅಲ್ಲಿ ಚುಕ್ಕಿನ ಹಾಕಬೇಕು. ಸೊ ಇಲ್ಲಿ ಚುಕ್ಕಿ, ಇಲ್ಲಿ ಚುಕ್ಕಿ, ಇಲ್ಲಿ ಚುಕ್ಕಿ, ಇಲ್ಲಿ ಚುಕ್ಕಿ. ಗೊತ್ತಾಯ್ತಲ್ವಾ. ಇವಾಗ ಇಲ್ಲಿ 4 ಕಡೆ ನಾವು ಚುಕ್ಕಿ ಹಾಕಿದ್ದೀವಿ, ಈ 4 ರೇಖೆಯನ್ನು ತೆಗೆದು. ಸೊ ಈ ಆಕೃತಿ ಏನಿದೆ, ನಮಗೀಗ ಏನು ಚಿತ್ರ ಬಂತು, ಈ ಆಕೃತಿ ಈ 4ರಲ್ಲಿ ಯಾವುದಿದೆ, ಇಲ್ಲಿ ನೋಡಿ, ಇಲ್ಲಿ ಬಿ ಮತ್ತು ಡಿ ಎರಡು ಹಂಗೆ ಇದೆ. ಹೇಗಿದೆ, ಇಲ್ಲಿ 2 ರೇಖೆ ಹಿಂಗಿದೆ, ಇಲ್ಲೂ 4 ಚುಕ್ಕಿ ಇದೆ, ಇಲ್ಲೂ 4 ಚುಕ್ಕಿ ಇದೆ. ಬಟ್ ಇದರಲ್ಲಿ ಆನ್ಸರ್ ಯಾವುದಿರ್ಬೋದು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಈ ರೇಖೆಗಳನ್ನ ತೆಗೆದು ತುಂಬ ಡಾರ್ಕಾಗಿ ಒಳಗಡೆನೂ ಫಿಲ್ ಮಾಡಿ ನಿಮಗೆ ಚುಕ್ಕಿಯನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಚುಕ್ಕಿ ಇದೆ, ಬಟ್ ಇದ್ರ ಒಳಗಡೆ ತುಂಬಿದಾರ, ಏನೂ ತುಂಬಿಲ್ಲ, ಹಾಗೆ ವೃತ್ತ ಬರೆದು ಬಿಟ್ಟಿದ್ದಾರೆ. ಬಟ್ ಇದರಲ್ಲಿ ಏನಾಗಿದೆ, ಹೀಗೆ ಪೂರ್ತಿ ಕಪ್ಪು ಚುಕ್ಕಿಯನ್ನು ದೊಡ್ಡದಾಗಿ ಹಾಕಿದ್ದಾರೆ. ಇವಾಗ ಉತ್ತರ ಯಾವುದಾಗಿರ್ಬೋದು, ಬಿನ ಡಿನ? ಉತ್ತರ ಬಂದು ಬಿ ಆಗಿರುತ್ತೆ. ಸೊ ಇಷ್ಟೇ, ಈ ಥರ ಈಸಿಯಾಗಿಯೇ ಇರುತ್ತೆ ಚಿತ್ರಗಳ ಸಾಮ್ಯತೆ. ನೀವು ಇದನ್ನ ಮೇಲೆ ಈ ಟೆಕ್ಸ್ಟ್ ಬುಕ್ಕನ್ನು ತಗೊಂಡ್ರೆ ಇಲ್ಲಿ ಇನ್ನೂ ನಿಮಗೆ ಪ್ರಶ್ನೆಗಳು ಜಾಸ್ತಿ ಇದ್ದಾವೆ. ನೀವು ಈ ಪ್ರಶ್ನೆಗಳನ್ನು ನೀವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಕ್ವಶನ್ ನಂಬರ್ ಇಲ್ಲಿ ನೋಡಿ, ಇದು 3 ಮತ್ತು 4 ಇವೆರಡು ನೀವು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ನೀವು ಇದಕ್ಕೆ ಉತ್ತರವನ್ನು ಏನು ಅಂತ ಕಮೆಂಟ್ ಮಾಡಿ. ಹಾಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ. ನಾನು ಯಾವ ಪ್ರಶ್ನೆ ಗೊತ್ತಿರಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.